ಇದೊಂದು ಜೋಕಾಲಿ ಹಳೆ ಕಾಲದ್ದು, ಅದು ಮತ್ತು ನನ್ನ ಕತೆ. ಸೊ ಜೋಕಾಲಿ ಆಡ್ಕೊಬಂದೆ. ನಮ್ಮ ಮನೆ ಜೋಕಾಲಿ ಅಲ್ಲ, ಬೇರೆಯವ್ರ ಮನೆ ಜೋಕಾಲಿ. ಆ ಜೋಕಾಲಿ ತುಂಬ ವರ್ಷ ಹಳೆಯದು, ಚೆನ್ನಾಗಿದೆ, ಖುಷಿಯಾಗುತ್ತೆ. ಹಾಗೆ ಸ್ವಲ್ಪ ಹೊತ್ತು ಆಡಿಕೊಂಡು ಬಂದೆ. ಯಾರ ಮನೆ ಏನು ಕತೆ ಅಂತ ನೆಕ್ಸ್ಟ್ ಹೇಳ್ತೇನೆ ನಿಮಗೆ. ಹಾಗೆ ನಮ್ಮ ಮನೆ ಅಂಗಳದ ಹೂ ನೋಡಿ, ಚೆನ್ನಾಗಿದೆ ಅಲ್ವಾ? ಇತ್ತೀಚೆಗೆ ಆಗಿದ್ದು, ಡಿಫ್ರೆಂಟ್ ಆಗಿದೆ. ಎಂಥ ಹೂ ಅಂತ ಗೊತ್ತಿಲ್ಲ ನನಗೆ. ಹಾಗೆ ಇದೊಂದು ರೀತಿ, ಅದೊಂದು ರೀತಿ. ಒಂದು ಸ್ವಲ್ಪ ಹೂ ಬಂದರೂ ಖುಷಿನೇ ಅಲ್ವಾ ಅಂಗಳದಲ್ಲಿ. ನಮ್ಮ ಮನೆ ಅಂಗಳದಲ್ಲಿ ತರಕಾರಿ ಆದರೆ ಹೂ ಬಂದರೆ ನಮಗೆ ಖುಷಿಯೋ ಖುಷಿ. ಹಾಗೆ ಇದು ಮಜ್ಜಿಗೆ ಮೆಣಸು ಒಣಗಿಸ್ಬೇಕು ಬಿಸಿಲಿಗೆ. ಮಳೆಗಾಲದಲ್ಲಿ ಇದನ್ನು ಫ್ರೈ ಮಾಡಿ ತಿನ್ನುವಂಥದ್ದು. ಗ್ರೀನ್ ಚಿಲ್ಲಿ ಏನಿದೆ ಅದನ್ನು ಈ ರೀತಿ ಮಾಡಿರೋದು ನಾವು. ಹಸಿಮೆಣಸು ಏನಿರುತ್ತೆ ಅದನ್ನು ಕೊರೆದು ಸ್ವಲ್ಪ ಹುಳಿ ಮಜ್ಜಿಗೆ, ಅಂದರೆ ಮಜ್ಜಿಗೆ ಮಾಡಿರ್ತೇವಲ್ಲ ಅದರಲ್ಲಿ ನೆನೆಸಿ ಒಂದೆರಡು ದಿನ ಇಟ್ಟು ಆಮೇಲೆ ಇದನ್ನು ಬಿಸಿಲಿಗೆ ಇಡುವಂಥದ್ದು ಪ್ರೊಸೀಜರ್. ಹಾಗೆ ನಾವು ಈ ಮೊರದಲ್ಲಿ ಹಾಕಿ ಒಣಗಿಸಿ ಇಡ್ತಾಯಿದ್ದೇವೆ. ಒಂದು 8 ಬಿಸಿಲು ಆಗಬೇಕಾ ಅಂತ, ಸ್ವಲ್ಪ ಗರಿಗರಿಯಾಗಿ ಕರಮ್ ಒಣಗಬೇಕದು. ಹಾಗೆ ಮಾಡಿ ಇಡ್ತೇವೆ. ಮಳೆಗಾಲದಲ್ಲಿ ಅದನ್ನು ಫ್ರೈ ಮಾಡಿ ನಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಥರ ಸೈಡಿಗೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಈ ರೀತಿ ಕಲರ್ ಬಂದಿದೆ, ಗ್ರೀನ್ ಚಿಲ್ಲಿ ಹೋಗ್ಬಿಟ್ಟು ಈಗ ಈ ರೀತಿ ಯೆಲ್ಲೋಯಿಶ್ ಆಗಿದೆ. ಇನ್ನದು ಕರಮ್ ಆಗಿಲ್ಲ ಸದ್ಯಕ್ಕೆ. ನಾನು ಉಡಿದು ಬೆಳಗ್ಗೆ ಒಣಗಿಸಿಟ್ರೆ ಸಂಜೆವರೆಗೆ ಈ ರೀತಿ ಸದ್ಯ ಆಗಿದೆ ನೋಡಿ ಅಲ್ವಾ. ಮಜ್ಜಿಗೆ ಮೆಣಸು ಅಂತ ನಿಮಗೆ ಗೊತ್ತಿರ್ಬೋದು, ಫ್ರೈ ಮಾಡೋಕ್ಕೆ ಸಿಗುತ್ತೆ, ಅಂಗಡಿಗಳಲ್ಲೆಲ್ಲ ಇಟ್ಟಿರ್ತಾರೆ. ಹಸಿಮೆಣಸಿನ ಮತ್ತೊಂದು ರೂಪಾಂತರ ಇದು. ಸ್ವಲ್ಪ ಮಜ್ಜಿಗೆ, ಇಂಗು, ಉಪ್ಪೆಲ್ಲ ಸೇರಿ ಸಖತ್ ಟೇಸ್ಟಿಯಾಗಿರುತ್ತೆ. ಕರಮ್ ಆಗಿ ಫ್ರೈ ಮಾಡಿ ಸಂಡಿಗೆ ಎಲ್ಲ ತಿಂತೇವಲ್ವ, ಹಪ್ಪಳ ಸಂಡಿಗೆ ಥರ. ಇದನ್ನು ಕರಮ್ ಅಂತ ಊಟ ಮಾಡುವಾಗ ತಿನ್ನೋಕ್ಕೆ. ಹಾಗೆ ಮಲೆನಾಡ ಕಡೆ, ನಮ್ಮ ಕಡೆ ಅಮ್ಮನ ಮನೆ ಕಡೆಗೆಲ್ಲ ತುಂಬ ಕಾಯಂ ಎಲ್ಲರ ಮನೆಯಲ್ಲೂ ಇರುತ್ತೆ ಇದು ಮಜ್ಜಿಗೆ ಮೆಣಸು ಅಂತ. ಹಾಗೆ ನಾವು ಕೂಡ ಅದೇ ಅಭ್ಯಾಸ, ಅಮ್ಮ ಕೂಡ ಇಲ್ಲೇ ಇದ್ದಾರಲ್ಲ ಹಾಗೆ ಮಾಡಿಡೋದು. ಹಪ್ಪಳ ಸಂಡಿಗೆ ಎಲ್ಲ ಮಾಡಿ ಇಡ್ಬೋದು ನಾವು ಬಿಸಿಲಿಗೆ, ಆದರೆ ಇದನ್ನು ಇಡೋದೇ ಕಷ್ಟದಲ್ಲಿ. ಯಾಕಂದರೆ ತುಂಬ ಬೆಕ್ಕುಗಳ ಇಲ್ಲಿ ತುಂಬ ನಮಗೆ ಉಪದ್ರ ಇದೆ. ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೆ ಬೆಕ್ಕಿನ ಉಪದ್ರ ಎಷ್ಟುಂಟು ನಮ್ಮನೆ ಅಂಗಳದಲ್ಲಿ ಅಂತ. ಹಾಗೆ ನಮ್ಮನೆ ಅಂಗಳ ಅನ್ನೋದು ಟಾಯ್ಲೆಟ್ ಆಗಿಬಿಟ್ಟಿದೆ, ರಂಗಸ್ಥಳ ಅವುಗಳಿಗೆ. ಏನು ಮಾಡೋದು? ಹಾಗಾಗಿ ನಮಗೆ ಏನು ಒಣಸೋಕ್ಕೂ ಕಷ್ಟ. ಹಪ್ಪಳ ಸಂಡಿಗೆ ಎಲ್ಲ ಒಣಸೋಕ್ಕೆ ಜಾಗ ಬೇಕು ಫಸ್ಟ್ ಆಫ್ ಆಲು. ಈ ಬೆಕ್ಕಿನ ಉಪದ್ರ ಇರಬಾರ್ದು. ಅಂಗಳದಲ್ಲಿ ಕೆಲವರ ಮನೆಯಲ್ಲಿ ಹಾಕ್ತಾರೆ, ಬೆಕ್ಕಿನ ಉಪದ್ರ ಎಲ್ಲ ಇದ್ದರೆ ಹಾಕಿಡ್ಬೋದು. ಆದರೆ ಹಾಗೆ ಕೆಲವರ ಮನೆಯಲ್ಲಿ, ತುಂಬ ಮನೆಯಲ್ಲಿ ಬೇಸಿಗೆಗಾಲದಲ್ಲಿ ಹಳ್ಳಿ ಕಡೆ ಎಲ್ಲ ನೋಡಿ ಹಲಸಿನ ಹಪ್ಪಳ, ಉದ್ದಿನ ಹಪ್ಪಳ ಎಲ್ಲ ಮಾರ್ತಾರೆ. ಮನೆಗೆ ಬೇಕಾದ್ರೂ ಮಾಡಿಕೊಂಡು ಉಪಯೋಗಿಸ್ತಾರೆ ಅಲ್ವಾ. ನಮಗೆ ಆಗಲ್ಲ. ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಕ್ಯಾಪ್ಸಿಕಮ್ ಆಗಿದೆ ಗಾಯ್ಸ್, ಖುಷಿಯಾಗುತ್ತೆ. ಅವತ್ತೊಂದು ದಿವಸ ಆಗಿತ್ತು, ಅದು ಬೆಳೆಯೋ ಮೊದಲೇ ಟಕ್ ಅಂತ ಕಟ್ ಮಾಡಿ ಹಾಕಿದೆ ನವಿಲು. ಈಗ ಸದ್ಯಕ್ಕೆ ಇದೆ ಅಪ್ಪ, ಇಲ್ಲಿವರೆಗೆ ಬಂದಿದೆ. ಎಷ್ಟು ದೊಡ್ಡದಾಗುತ್ತೆ ನೋಡಬೇಕು. ಎಲ್ಲೋ ಕ್ಯಾಪ್ಸಿಕಮ್ ಗಾಯ್ಸ್ ಅಲ್ವಾ, ಖುಷಿಯಾಗುತ್ತೆ. ಹಾಗೆ ಮಜ್ಜಿಗೆ ಮೆಣಸು ಅಲ್ಲಿ ನೀರಿಟ್ಟಿದ್ದೇವೆ ಕುಡಿಲಿಕ್ಕೆ ಹಕ್ಕಿಗೆ. ಹಕ್ಕಿ ಕೂಡ ಬರುತ್ತಲ್ಲ, ಅದರಷ್ಟಕ್ಕೆ ಅದ್ರ ಪಾಡಿಗೆ ಅಲ್ಲಿ ಕುಡ್ಕೊಂಡು ಹೋಗಿಬಿಡತ್ತೆ. ಇದರಷ್ಟಕ್ಕೆ ಇಲ್ಲಿ ಒಣಗ್ತಾ ಇರುತ್ತೆ. ಹಕ್ಕಿ ಇಲ್ಲಿವರೆಗೆ ಬಂದು ಉಪದ್ರ ಕೊಟ್ಟಿಲ್ಲ ಸದ್ಯ. ಮತ್ತು ಒಣಗ್ತಾ ಇದ್ದಂಗೆ ಹೀಗೆ ಹರಡಿ ಇಡಬೇಕಾಯ್ತಾ. ಅದೇ ಅಂದರೆ ಮಧ್ಯೆ ಹಸಿ ಇರುತ್ತಲ್ಲ ಕೆಲವೊಂದು, ಅದೆಲ್ಲ ಒಣಗ್ಕೋಬೇಕಲ್ವ. ಹಾಗೆಲ್ಲ ಮಾಡಿಟ್ಟಿದ್ದೇನೆ. ಏನಂತೀರಾ ನೀವು ಕೂಡ? ಏನೆಲ್ಲ ಮಾಡಿದ್ದೀರಾ ಬಿಸಿಲಿಗೆ ಹಪ್ಪಳ ಸಂಡಿಗೆ ಹೇಳಿ ಆಯಿತಾ ನನಗೆ. ಮತ್ತು ಹೂವನ್ನೊಂದು ಸಲ ಹೀಗೆ ಮುಟ್ಟಿಬಿಡೋಣ, ಚೆನ್ನಾಗಿದೆ. ಈಗ ನಾನು ಜೋಕಾಲಿ ಕತೆ ಹೇಳೋದು ನಿಮ್ಮ ಹತ್ರ. ನನ್ನ ಮತ್ತೆ ಈ ಹಳೆಯ ಕಾಲದ ಜೋಕಾಲಿ ಏನಿದೆ ಅದರ ಕತೆ. ಇವತ್ತಿನ ದಿನ ಮುಗಿಸಿದೆ, ಆಟ ಆಡಿ ಬಂದೆ. ಪುನಃ ನೆಕ್ಸ್ಟ್ ಹೋದೆ ಇನ್ನೊಂದು ದಿನ. ಇದೇನಪ್ಪ ಇವಳು, ಈ ಜೋಕಾಲಿ ಅಂತೂ ನಮ್ಮ ಮನೆದಲ್ಲ, ನಾನು ಮೊದಲೇ ಹೇಳಿದ್ದೇನೆ, ಬೇರೆಯವ್ರ ಮನೆ. ಇದೇನಪ್ಪ ಇವಳು ಹೋಗಿ ಆಟ ಆಡ್ತಾಳೆ ಈ ಜೋಕಾಲಿ ಇಲ್ಲಿ ಅಂತ ನೀವು ಅಂದ್ಕೋಬೋದು. ಖುಷಿಯಾಗತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ ಈ ರೀತಿ ಜೋಕಾಲಿ. ನಮ್ಮ ಮನೆಯಲ್ಲೆಲ್ಲ ಇರಬೇಕಲ್ವ. ನನಗಂತೂ ತುಂಬ ಆಸೆ ಆಯಿತಾ, ಈ ಥರ ಜೋಕಾಲಿ ಇರಬೇಕು ಅಂಗಳದಲ್ಲಿ. ಹೀಗೆ ಬೋರ್ ಆದಾಗ ಕುತ್ಕೊಂಡು ಆಟ ಆಡ್ತಾ ಕುತ್ಕೋಬೇಕು
ಅಥವಾ ಏನಾದ್ರು ಯೋಚನೆ ಮಾಡೋದಿದ್ರೂ ಕೂಡ ಇಲ್ಲಿ ಕುತ್ಕೊಂಡು ಆಟ ಆಡ್ತಾ ಯೋಚನೆ ಮಾಡ್ಬೋದು. ಅಥವಾ ಬೆಳಗಿನ ಟೈಮಲ್ಲೆಲ್ಲ ನೋಡಿ, ಬೆಳಗ್ಗೆ ಚೆಂದ ಅಲ್ಲ, ಬೆಳಗ್ಗೆ 9 ಗಂಟೆ ಟೈಮ್, ಆ ಟೈಮಿಗೆಲ್ಲ ಹೀಗೆ ಕುತ್ಕೊಂಡು ಆಟ ಆಡ್ತಾ ನಿಧಾನಕ್ಕೆ ಚೆಂದ. ಇಲ್ಲಿ ನೋಡಿ, ಈ ಕಡೆ ಅವರದ್ದು ಕಾಂಪೌಂಡ್ ಬಂದಿದೆ, ಈ ಕಡೆ ಅವರದ್ದು ಕಟ್ಟೆ ಇದೆ, ಅಲ್ಲಿ ಕೂಡ ಕುತ್ಕೋತಾರೆ ಅವರು. ಚೆನ್ನಾಗಿದೆ ಇವರ ಅಂಗಳ, ಖುಷಿಯಾಗುತ್ತೆ. ಹಾಗೆ ಚೆನ್ನಾಗಿ ಅನಿಸತ್ತೆ. ಹೀಗೆಲ್ಲ ಮನೆ ಅಂತ ಇರುವಲ್ಲಿ ಒಂದು ಜೋಕಾಲಿ ಇರಬೇಕು. ಎಲ್ರಿಗೂ ಅವರವರದ್ದೇ ಆದ ಒಂದು ಇಷ್ಟ ಇರುತ್ತಲ್ವ. ನಮ್ಮ ಮನೆ ಅಂಗಳ ಹೀಗಿರಬೇಕು, ಹಾಗಿರಬೇಕು, ಮನೆ ಹೀಗಿರಬೇಕು, ಹಾಗಿರಬೇಕು, ಎಲ್ಲ ಕೂಡ ಒಂದು ಮನುಷ್ಯನಿಗೆ ಅವರದ್ದೇ ಆದ ಒಂದು ಆಸೆ ಆಕಾಂಕ್ಷೆಗಳಿದ್ದಂಗೆ ನನಗೂ ಕೂಡ ನನ್ನ ಮನೆ ಅಂಗಳದಲ್ಲಿ ಹೀಗೆಲ್ಲ ಜೋಕಾಲಿ ಇರಬೇಕು, ಈ ರೀತಿ ಜೋಕಾಲಿನೇ ಇರಬೇಕು. ಚೆನ್ನಾಗಿ ಕುತ್ಕೊಂಡು, ಅಥವಾ ಫ್ರೆಂಡ್ಸ್ ಎಲ್ಲ ಬಂದರೆ ಅಥವಾ ರಿಲೇಟಿವ್ಸ್ ಬಂದರೆ ಹೀಗೆಲ್ಲ ಕುತ್ಕೊಂಡು ಒಂದು 2-3 ಜನ ಕುತ್ಕೊಳ್ಳುವಷ್ಟು ಜಾಗ ಇದೆ ಇದು. ಕುತ್ಕೊಂಡು ಮಾತಾಡ್ತಾ ಕುತ್ಕೋಬೋದು. ಹಾಗೆಲ್ಲ ಚೆನ್ನಾಗಿರುತ್ತೆ ಅಂತ ಆಸೆ ಇತ್ತು. ಆದರೆ ನಮ್ಮ ಮನೆಯಲ್ಲಿ ಹಾಗೆ ಮಾಡಲಿಕ್ಕಾಗಲ್ಲ, ಈ ಆಪ್ಷನ್ ಇಡೋಕ್ಕೆ ಇಲ್ಲ. ಏನು ಮಾಡೋದು ಅಲ್ವಾ? ಹಾಗೆ ಎಲ್ಲದೂ ಕೂಡ ಹಾಗೆ ಅಲ್ವಾ, ನಮಗೆ ಹೇಗೆ ಆಸೆ ಇರ್ತದೆ ಲೈಫ್ ಹಾಗೆ ಸಿಗೋದೇ ಇಲ್ಲ. ಸಣ್ಣ ಸಣ್ಣ ವಿಷಯದಿಂದ ಹಿಡಿದು ದೊಡ್ಡ ದೊಡ್ಡ ವಿಷಯದವರೆಗೂ ಕೂಡ ಕೆಲವರಿಗೆ ಒಂದು 90% ಜನರಿಗೆ ಅವರ ಆಸೆ ಆಕಾಂಕ್ಷೆಗಳು, ಹೆಚ್ಚಿನ ಆಸೆ ಆಕಾಂಕ್ಷೆಗಳು ನೆರವೇರುತ್ತೆ. ಇನ್ನು ನಮ್ಮಂಥ ಕೆಲವೇ ಪರ್ಸೆಂಟ್ ಜನರಿಗೆ ಯಾವ ಆಸೆ ಆಕಾಂಕ್ಷೆಗಳು ನೆರವೇರಲ್ಲ. ಇದ್ದದ್ರಲ್ಲೇ ತೃಪ್ತಿ ಪಟ್ಕೊಂಡು ಜೀವನ ಮಾಡೋದಾಗತ್ತೆ. ಅದೇ ಕತೆ, ಏನಿದೆ ಅದರಲ್ಲೇ ಸಂತೃಪ್ತಿಯಿಂದ ಇರಬೇಕು. ಹಾಗೆ ಹೊರಗಡೆ ತೋರ್ಸೋಕ್ಕಾಗಲ್ಲ. ಈಗ ಸೋಷಿಯಲ್ ಮೀಡಿಯಾ ಅಂದ ಕೂಡಲೇ ಹಾಗೆ ಅಲ್ವಾ. ಈಗ ನಮ್ಮ ಮನೆಯಲ್ಲಿ ಏನಂದರೆ, ಮೇಲೆ ಆ ರೀತಿ ಜೋಕಾಲಿ ಇಡೋಕ್ಕೆ ಪರ್ಫೆಕ್ಟ್ ಆದ ಒಂದು ಟೆರೇಸ್ ಇಲ್ಲ. ಅಂದರೆ ಅದೆಲ್ಲ ಸ್ವಲ್ಪ ತುಂಬ 40-45 ವರ್ಷ ಹಳೆ ಮನೆ ಆದ್ದರಿಂದ ಎಲ್ಲ ಸ್ವಲ್ಪ ಬೀಳ್ತಾ ಇದೆ ಕೆಲವೊಂದು ಕಡೆ. ಅಂದರೆ ಈ ಪ್ಯಾಚ್ ವರ್ಕ್ಗಳೆಲ್ಲ ಮಾಡಿಟ್ಟಿದ್ದೇವೆ, ಸ್ಲ್ಯಾಬಿನ ಕೆಲವು ಈ ಕಾಂಕ್ರೀಟ್ ಏನಿದೆ ಅದೆಲ್ಲ ಸ್ವಲ್ಪ ಬೀಳ್ತಿದೆ. ಹಾಗಾಗಿ ಇಂಥ ಜೋಕಾಲಿ ಎಲ್ಲ ಇಟ್ಕೊಂಡು ನಾವೇನಾದ್ರು ಕೂತ್ರೆ, ಅಥವಾ ನಮ್ಮೊಟ್ಟಿಗೆ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಯಾರು ರಿಲೇಟಿವ್ ಬಂದು ಕೂತ್ರೆ ಜೋಕಾಲಿಯೇ ಡಬ್ ಅಂತ ಬಿದ್ದು ನಾವು ಕೂಡ ಬಿದ್ದು ಇನ್ನೂ ದೊಡ್ಡ ತೊಂದರೆ ತಾಪತ್ರೆ ಆಗ್ಬೋದು. ಅದಕ್ಕೋಸ್ಕರ ನಾವು ಬೇಡಪ್ಪ, ಈ ಟೆನ್ಷನ್ ಯಾಕೆ ಇಟ್ಕೋಬೇಕಂತ ನಾವು ಅದನ್ನು ಸುಮ್ಮನೆ ಬಿಟ್ಟಿದ್ದೇವೆ. ಆದರೆ ನನಗೆ ಈಗ ಇಲ್ಲಿ ಬಂದು ಆಟ ಆಡೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಹಾಗಾಗಿ ನಾನು ಬಂದು ಆಟ ಆಡ್ತಾ ಇದ್ದೇನೆ. ಆವಾಗ ಡೈಲಿ ಬರಲ್ಲ, ಆವಾಗವಾಗ ಬಂದು ಇಲ್ಲಿ ಸ್ವಲ್ಪ ಒಂದು 10 ನಿಮಿಷ ಹೀಗೆ ಜೋಕಾಲಿ ಆಡಿಕೊಂಡು ಹೋಗ್ತಾ ಇದ್ದೇನೆ. ಅಷ್ಟೇ ಖುಷಿ ಪಟ್ಕೋತಾ ಇದ್ದೇನೆ ನಾನು. ನಮ್ಮ ಮನೆಯಲ್ಲಿ ಇಡೋಕ್ಕಾಗದೇ ಇದ್ದರೂ ಕೂಡ ಚಿಂತಿಲ್ಲ, ಇಲ್ಲೊಂದು ಅವಕಾಶ ಸಿಕ್ಕಿದೆ ಅಲ್ಲ ನನಗೆ ಆಟ ಆಡೋದಕ್ಕೆ ಅಂತ. ಹಾಗೆ ಇದು ಯಾರ ಮನೆ ಗೊತ್ತಾ? ನನ್ನ ಫ್ರೆಂಡ್ ಮನೆ. ಅವರೆಲ್ಲ ಈಗ ಇಡೀ ಫ್ಯಾಮಿಲಿ ಊರಿಗೆ ಹೋಗಿದ್ದಾರೆ. ಹಾಗೆ ಯಾರಿಲ್ಲ ಮನೆಯಲ್ಲಿ, ಈಗ ಖಾಲಿ ಮನೆ. ಮತ್ತು ಈ ಜೋಕಾಲಿ ಒಂದಿದೆ. ಸ್ವಲ್ಪ ಮಳೆನೂ ಬರ್ತಿತ್ತು, ಹಾಗೆ ಕೊಡೆ ಇಲ್ಲಿಟ್ಟಿದ್ದೇನೆ. ಇಲ್ಲಿ ಸೈಡಲ್ಲಿ ಧೂಮಾವತಿ ದೇವಸ್ಥಾನ ಬೇರೆ ಇದೆ ನೋಡಿ, ಆ ಸೈಡಲ್ಲಿ ನಾನು ಕಾಣಿಕೆ ಹಾಕ್ತೇನಲ್ವ, ಅದು ಕೂಡ ಇದೆ. ಹಾಗೆ ಇನ್ನು ಹೊರಟೆ ನಾನು ಸೀದಾ, ಕೊಡೆ ಹಿಡ್ಕೊಂಡು. ಮಳೆ ಬರ್ತಿದೆ ಅಲ್ವಾ. ಹಾಗೆ ಅವಳು ಹೇಳಿದ್ಲು, ತುಂಬ ಬೋರ್ ಆದಾಗ ಬನ್ನಿ ಒಮ್ಮೆ ನಮ್ಮ ಮನೆ ಕಡೆ ಸುತ್ತಮುತ್ತ ಒಂದು ಸಲ ನೋಡ್ಕೊಂಡು ಹೋದಂಗೂ ಆಯಿತು, ಹಾಗೆ ನಿಮಗೂ ಆಟ ಆಡ್ದಂಗೂ ಆಯಿತು ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾನು ಬಂದೆ. ಇನ್ನು ಹೋಗೋದು. ಅವರ ಒಂದು ವೆಹಿಕಲ್ ಇಲ್ಲೇ ಇದೆ, ಜೋಕಾಲಿ ಅಲ್ಲಿದೆ, ಕಟ್ಟೆ ಅಲ್ಲಿದೆ. ಚೆನ್ನಾಗಿರುತ್ತೆ ಕಟ್ಟೆ ಕೂಡ ಹೀಗಿದ್ದರೆ. ಕೆಲವರ ಮನೆಗೆ ನಿಜ ಚೆನ್ನಾಗಿರುತ್ತೆ, ಇದರ ಸಿಸ್ಟಮ್ಯಾಟಿಕ್ಕಾಗಿ ಕಟ್ಟಿರ್ತಾರಲ್ವ. ಹಾಗೆ ಹೊರಟೆ ನಾನು ನಮ್ಮ ಮನೆ ಕಡೆ. ನಮ್ಮ ಮನೆಯಲ್ಲಿ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ಯಾಕೆ ಅಂತ ತೋರಿಸ್ತೇನೆ ನಿಮಗೆ. ಹಾಗೆ ಹೊಸದಾಗಿ ಮನೆ ಕಟ್ಟೋರಿಗೆ ಅಥವಾ ಸ್ವಲ್ಪ ವರ್ಷ ಆದವರಿಗೆ ಇದೆಲ್ಲ ಆಪ್ಷನ್ ಇಡೋಕ್ಕಾಗತ್ತೆ, ಚೆನ್ನಾಗಿರುತ್ತೆ. ನಾವು ಹಳೆಯ ಮನೆ ಇಟ್ಕೊಂಡವರಿಗೆ ಪ್ಯಾಚ್ ವರ್ಕ್ಗಳೇ ಆಗುತ್ತೆ ನೋಡಿ. ನಮ್ಮ ಗೇಟ್ ಸಹ ಹೀಗೆ ಆಗಿದೆ. ಗೇಟ್ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ನಮ್ಮದೇ ಮನೆ ಅಂತ. ಪೇಂಟ್ ಮಾಡಿಸ್ಬೇಕು. ಮತ್ತು ಇಲ್ಲಿ ಪ್ಯಾಚ್ ವರ್ಕ್ ಕೂಡ ತೋರಿಸಿಬಿಡ್ತೇನೆ ನೋಡಿ. ಒಂದು ಕಡೆ ಕೊಡೆ ಎಲ್ಲ ಇಟ್ಟು ನೆಕ್ಸ್ಟು ತೋರಿಸ್ತೇನೆ ನೋಡಿ. ಇದು ನಮ್ಮ ಮನೆ ಸ್ಲ್ಯಾಬ್ ಹೀಗೆ. ಇಲ್ಲೆಲ್ಲ ಜೋಕಾಲಿ ಇಡೋಕ್ಕಾಗಲ್ಲ ಆಯಿತಾ, ತೋರಿಸ್ತೇನೆ ನೋಡಿ. ಈ ರೀತಿ ಪ್ಯಾಚ್ ವರ್ಕ್ ಇದೆ ಅಲ್ವಾ. ಇದೆಲ್ಲ ಬಿದ್ದಿತ್ತು ತಲೆ ಮೇಲೆ, ಬೀಳೋದೊಂದು ಬಾಕಿ. ಅದೆಲ್ಲ ಸುಮಾರು ದಪ್ಪ ಸಿಮೆಂಟೆಲ್ಲ ಬಿದ್ದಿತ್ತು.
ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಎಲ್ಲ ಕೂಡ ಪುನಃ ಅದೆಲ್ಲ ಒಳಗೆ ಇದೆಲ್ಲ ಕಾಣಿಸುತ್ತೆ ಅಂತ ಈ ಕಬ್ಬಿಣದ ರಾಡೆಲ್ಲ ಇರುತ್ತಲ್ಲ ಸ್ಲ್ಯಾಬ್ ಥರ ಮಾಡಿದ್ದು ಅದೆಲ್ಲ ಉದುರಿ. ಇದು ಅವರ ಮನೆಯದು ನೋಡಿದ್ರಾ, ಚೂರು ಕೂಡ ಅಂಥದ್ದೆಲ್ಲ ಇಲ್ಲ, ಚೆನ್ನಾಗಿದೆ. ಮೇಂಟೆನೆನ್ಸ್ ಇದೆ ಅಲ್ವಾ, ಮನೆ ಮೇಂಟೆನೆನ್ಸ್ ಮಾಡಿದ ಕೂಡಲೇ ಎಲ್ಲ ಕ್ಲೀನಾಗಿರುತ್ತೆ. ಈ ರೀತಿ ಜೋಕಾಲಿ ಆರಾಮಾಗಿ ಜೋಕಾಲಿ ಕಟ್ಕೊಂಡು ಆಟ ಆಡ್ಬೋದು ಅಲ್ವಾ. ಹಾಗೆ ಅವರ ಮನೆ ತುಳಸಿ ಕಟ್ಟೆ ನೋಡಿ, ಚೆನ್ನಾಗಿದೆ ಅದು ಕೂಡ ಅಲ್ವಾ. ಮತ್ತು ಮನೆ ಹಿಂದ್ಗಡೆ ನೋಡಿ, ಅಲ್ಲೆಲ್ಲ ಪಾಟ್ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಮೇಲೊಂದು ಮನೆ ಇದೆ, ಅಲ್ಲಿ ಹಿಂದ್ಗಡೆ ಆಯ್ತಾ, ಹಿಂದೆ ಇಲ್ಲಿ ಕಂಪೌಂಡ್ ಬಂದಿದೆ ಅಲ್ಲ, ಡೇಂಜರ್ ಮಾತ್ರ. ಮಳೆಗಾಲದಲ್ಲಿ ಉಂಟಲ್ಲ, ಸ್ವಲ್ಪ ಹೆದರಿಕೆ ಅಂತಲೇ ಆಗುತ್ತೆ. ಹಿಂದೆನೇ ಬಂದಿದೆ ನೋಡಿ, ಮನೆ ಮೇಲೆ ಆಚೆ ಉಂಟು. ಹಾಗೆ ಲಾಸ್ಟ್ ಇಯರ್ ಉಂಟಲ್ಲ, ಹಾಗೆಯೇ ಬಿದ್ದುಬಿಟ್ಟಿತ್ತು ಆಚೆ ಸೈಡು, ನಾನು ತೋರಿಸಿದಲ್ಲ ಮತ್ತೊಂದು ಕಡೆ. ಈಗ ಅದನ್ನೆಲ್ಲ ಕಾಂಕ್ರೀಟ್ ಮಾಡಿ ಕರೆಕ್ಟಾಗಿ ಇದು ಮಾಡಿಟ್ಟಿದ್ದಾರೆ, ಕಂಪೌಂಡ್ ಥರ ಮಾಡಿ ಕರೆಕ್ಟಾಗಿ ಎಲ್ಲ ಬಂದೋಬಸ್ತ್ ಮಾಡಿ ಇಟ್ಟಿದ್ದಾರೆ. ಅದರ ನಂತರ ಅಲ್ಲೊಂದು ಮನೆ ಬೇರೆ ಇದೆ, ಹಾಗೆ ಮೇಲೆ ಕಾಣಿಸುತ್ತೆ, ಒಂಥರ ಆಗುತ್ತೆ. ಮಳೆಗಾಲ ಬರುವಾಗ ಹೆದರಿಕೆನೇ ಪಾಪ ಅಲ್ವಾ. ಹಾಗೆ ನಾನು ಇನ್ನು ಹೊರಡುವುದು. ಅವಳ ಮಕ್ಕಳ ಸೈಕಲ್ ಕಾಣಿಸುತ್ತೆ ನೋಡಿ, ಅಲ್ಲಿಟ್ಟಿದ್ದಾರೆ ಅಲ್ವಾ. ಹಾಗೆ ಈಗ ನಾನು ಸೀದಾ ನಮ್ಮನೆ ಕಡೆಗೆ ಹೊರಡುದು. ಆ ದಿನ ಈಗ ನನ್ನ ಜೋಕಾಲಿ ಆಟ ಆಡೋದು ಲಾಸ್ಟ್ ಆಗ್ತದೆ. ಯಾಕಂದರೆ ನನ್ನ ಫ್ರೆಂಡೆಲ್ಲ ಬಂದಿದ್ದಾಳೆ ಊರಿಂದ. ಹಾಗೆ ಊರಿಂದ ಬಂದಮೇಲೆ ಮಕ್ಕಳು ಮನೆಯವರು ಎಲ್ಲ ಇರ್ತಾರಲ್ವ, ಹಾಗೆ ಡೈಲಿ ಬಂದು ಆಟ ಆಡೋದು ಸರಿಯಾಗಲ್ಲ. ಯಾಕಂದರೆ ಅವಳೇನು ಹೇಳುವುದಿಲ್ಲ, ಬಂದು ಆಟ ಆಡ್ಕೊಂಡು ಹೋಗ್ಬೋದು. ಆದರೆ ಅವರ ಕಾರು ಇಲ್ಲಿ ಎದುರಿಗೆ ನಿಂತಿರ್ತದೆ, ಮತ್ತು ಏನಾದರೂ ಕೆಲಸದಲ್ಲಿರ್ತಾರೆ ಅವರು. ನಾವು ಬಂದಾಗ ಅವರಿಗೆ ಡಿಸ್ಟರ್ಬ್ ಆಗಬಾರ್ದಲ್ವ. ಯಾಕಂದರೆ ಯಾರಾದರೂ ಮನೆಗೆ ಬಂದರೆ ಅವ್ರ ಹತ್ರ ಮಾತಾಡ್ತಾ ಕೂತ್ಕೊಳ್ಬೇಕಾಗತ್ತೆ ಅಲ್ವಾ. ಮತ್ತು ಅವರ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನಮ್ಮೊಟ್ಟಿಗೆ ಕೂತ್ಕೊಳ್ಳಿಕ್ಕೂ ಅಪರೂಪಕ್ಕೆ ಓಕೆ ಅಲ್ವಾ. ಯಾರಿಗೆ ಯಾಕೆ ಉಪದ್ರ ಕೊಡಬೇಕಲ್ವ. ಹಾಗೆ ಯಾರಿಲ್ಲದಿದ್ದರೆ ಅಂಕಲ್ ಕೂತಿದ್ದಾರೆ ಇಲ್ಲಿ, ನನ್ನ ಫ್ರೆಂಡಿನ ಮಾವ. ಹಾಗೆ ನಾವು ತುಂಬ ವರ್ಷದಿಂದ ಪರಿಚಯ, ಇದೇ ಕೇರಿಯವರಲ್ವ. ನಾವೊಂದು ಮದುವೆಯಾಗಿ ಬಂದಾಗಿಂದ ನಮ್ಮ ತಂದೆ ಥರ ಅಂಕಲ್. ಹಾಗೆ ನಾವು ಯಾರಿಗೆ ಉಪದ್ರ ಕೊಡಬಾರ್ದಲ್ವ. ಹಾಗಾಗಿ ಬಂದು ಇನ್ನು ಇಲ್ಲಿ ಆಟ ಆಡೋದಿಲ್ಲ. ಹಾಗೆ ಒಮ್ಮೆ ಬೇಜಾರಾಗ್ತದೆ, ಡೈಲಿ ಆಟ ಆಡಿ ಖುಷಿ ಆಗ್ತಿತ್ತಲ್ವ. ಆದರೆ ಯಾವುದಕ್ಕೂ ಕೂಡ ಒಂದು ಎಡಿಕ್ಷನ್ ಅಂತ ಇಟ್ಕೋಬಾರ್ದು ಅಂತ ನಾನು ಹೇಳೋ ಮೆಸೇಜ್ ಏನಂದರೆ, ಸ್ವಲ್ಪ ಸಮಯ ಖುಷಿ ಆಯಿತು, ಆಟ ಆಡಿದೆ, ಇನ್ನು ನೆಕ್ಸ್ಟ್ ಲೈಫಲ್ಲಿ ಎಲ್ಲದು ಹಾಗೆ ಅಲ್ವಾ ಅಂಕಲ್. ಲೈಫಲ್ಲಿ ಎಲ್ಲದು ಹಾಗೆ, ವಸ್ತುಗಳೊಟ್ಟಿಗೆ ಜನರೊಟ್ಟಿಗೆ ಅಟ್ಯಾಚ್ಮೆಂಟನ್ನು ತುಂಬ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಮತ್ತು ಅದೇ ಎಡಿಕ್ಷನ್ ಆಗಿಬಿಟ್ರೆ, ಮತ್ತು ಅಟ್ಯಾಚ್ಮೆಂಟ್ ಅಂತ ಆಗಿಬಿಟ್ರೆ ಮತ್ತೆ ನೋವಾಗತ್ತೆ. ಇರುವಷ್ಟು ದಿನ ಖುಷಿ ಆಯಿತು, ಆಟ ಆಡಿದೆ, ಹೋದೆ. ಹಾಗೆ ಮನುಷ್ಯರೊಟ್ಟಿಗೂ ಹಾಗೆ, ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮಾತಾಡಬೇಕು, ಕತೆ ಆಡಬೇಕು. ಯಾರನ್ನು ಕೂಡ ತುಂಬ ಅಂಟ್ಕೋಬಾರ್ದು. ಅಪ್ಪ ಅಮ್ಮ ಒಂದೇ, ಫೈನಲಿ ಅಪ್ಪ ಅಮ್ಮನೊಟ್ಟಿಗೆ ಮಾತ್ರ ಅಟ್ಯಾಚ್ಮೆಂಟು ಏನಿದ್ರು. ಮತ್ತು ಬೇರೆ ಎಲ್ಲ ಫ್ರೆಂಡ್ಸು ಅದು ಇದು ಹಾಗೆ ಯಾವುದೊಟ್ಟಿಗೂ ವಸ್ತುವಾಗಲಿ ಮನುಷ್ಯರಾಗಲಿ ಅಷ್ಟು ತುಂಬ ಇಟ್ಕೊಂಡ್ರೆ ಮತ್ತು ನೋವಾಗುತ್ತೆ ನಮಗೆ ಅಂತ ಅಷ್ಟೇ. ಹಾಗೆ ನಾನು ಇಷ್ಟು ದಿನ ಆಟ ಆಡಿದೆ, ಸಾಕು, ಖುಷಿಪಟ್ಟೆ, ಇನ್ನೂ ಇಲ್ಲ. ಹಾಗೆ ಎಲ್ಲದೂ ಹಾಗೆ, ಎಲ್ಲ ವಿಷಯವನ್ನು ಲೈಫಲ್ಲಿ ಹಾಗೆ ತಗೊಳ್ಬೇಕು ಅಂತ ಅನ್ಕೋತೇವೆ ನಾವು. ಆದರೆ ಅದು ಕಷ್ಟ. ಆದರೆ ಆದಷ್ಟು ನನ್ನ ವಿಡಿಯೋ ಮೂಲಕ ಎಲ್ರಿಗೂ ಮೆಸೇಜ್ ಹೇಳೋದು ಅಲ್ವಾ, ಏನಂತೀರಾ ಅಲ್ವಾ ಅಂಕಲ್. ಓಕೆ, ಇದರಲ್ಲಿ ಏನಿದೆಯಪ್ಪ ವಿಡಿಯೋದಲ್ಲಿ, ಬರೀ ಜೋಕಾಲಿ ಆಟ ಅದು ಇದು ವಿಷಯ ಅಂತ ಅಂದ್ಕೋಬೋದು. ಆದರೆ ಇದರಲ್ಲೇ ಇರೋದು ಕೆಲವೊಂದು ವಿಷಯಗಳು. ವಿಡಿಯೋ ಸಿಂಪಲ್ಲಾಗಿ ತೋರ್ಬೋದು ನಿಮಗೆ, ಆದರೆ ಅದರಲ್ಲಿರೋ ಮೆಸೇಜ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರಿಗಪ್ಪ ಅಂದರೆ ನನ್ನಂಥ ಕೆಲವರು ಕಷ್ಟದಲ್ಲಿದ್ದವರಿಗೆ, ದುಃಖದಲ್ಲಿದ್ದವರಿಗೆ, ಹೀಗೆಲ್ಲ ಇರ್ತಾರಲ್ವ ನಮ್ಮಂಥವ್ರು, ಅಂಥವರಿಗಂತೂ ನಿಜವಾಗ್ಲೂ ಇದು ಬೆಸ್ಟ್ ಮೆಸೇಜ್. ಜೋಕಾಲಿ ಅನ್ನೋದು ಒಂದು ಸಿಲ್ಲಿ ವಿಷಯ ಅಂತ ಅನಿಸ್ಬೋದು, ಆದರೆ ನನಗಿದು ತುಂಬ ಖುಷಿ ಜೋಕಾಲಿ. ಇದನ್ನೇ ನಾನೊಂದು ಎಡಿಕ್ಷನ್ ಮಾಡ್ಕೊಬಿಟ್ರೆ ನೆಕ್ಸ್ಟು ಅವರೆಲ್ಲ ಊರಿಂದ ಬಂದ ಮೇಲೆ ನನಗೆ ಆಟ ಆಡೋಕ್ಕಾಗಲ್ಲ, ಜೋಕಾಲಿ ತಪ್ಪಿ ಹೋಯ್ತಲ್ಲ ಅಂತ ಬೇಸರ ಹಾಕ್ಕೊಂಡು ದುಃಖ ಆಗಿರೋದು. ಅದು ಆ್ಯಕ್ಚುಲಿ ಒಳ್ಳೆಯದಲ್ಲ. ಇಷ್ಟು ದಿನ ಆದರೂ ನಾನೊಂದು ಜೋಕಾಲಿಯಲ್ಲಿ ಕೂತೆ ಆಟ ಆಡಿದೆ. ಹಾಗೆಯೇ ಪ್ರತಿಯೊಂದು ವಿಷಯ ನಮಗೆ ಏನು ಸಿಕ್ಕಿದೆ ಲೈಫಲ್ಲಿ, ನಮ್ಗೆ ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲೇ ಖುಷಿಯಿಂದ ಇರಬೇಕಂತ.
ಅಯ್ಯೋ ಅವ್ರ ಮನೆಗೆ ಆ ವಸ್ತು ಉಂಟು, ಅವರ ಮನೆಗೆ ಅದಿದೆ ಇದಿದೆ, ನಮಗಿಲ್ಲ, ಅವರಿಗೆ ಅದೆಲ್ಲ ಸಿಕ್ಕಿದೆ ನಮಗಿಲ್ಲ. ಹಾಗೆ ನಮಗೆ ಇಲ್ಲ ಅನ್ನೋದೇ ತುಂಬ ವಿಷಯಗಳಿರುತ್ತೆ ಅಲ್ವಾ ಲೈಫಲ್ಲಿ. ಅದೆಲ್ಲ ಬೇಸರ ಬಿಟ್ಬಿಟ್ಟು ಇರುವಷ್ಟು ದಿನ ಖುಷಿಯಾಗಿರಿ ಅಷ್ಟೇ. ಹಾಗೆಯೇ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತು ಒಳ್ಳೆ ಮೆಸೇಜೊಂದಿಗೆ ನಿಮಗೆಲ್ರಿಗೂ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಖುಷಿಯಾಗಿದ್ದು ಬಿಡಿ ಆಯಿತಾ.